ಈ ಒಂದು ಸ್ಮಾರಕ ಮುದ್ರಿ ಪೂಜೆಗೆ ಬಂದಂಥ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದಂಥ ಆತ್ಮೀಯರಾದಂಥ ಎಚ್ ಕೆ ಪಾಟೀಲ್ ಸಾಹೇಬ್ರೆ, ಮಾಜಿ ಸಚಿವರು ಮತ್ತು ಕ್ಷೇತ್ರದ ಶಾಸಕರಾದಂಥ ಸಿ ಸಿ ಪಾಟೀಲ್ ಅವರೇ, ರೈತ ನಾಯಕರಾದಂಥ ಬಸವರಾಜಪ್ಪನವರೇ, ಆತ್ಮೀಯರಾದಂಥ ಮಾಜಿ ಮಂತ್ರಿಗಳಾದಂಥ ಬಿ ಆರ್ ಅವಗಲ್ ಅವರೇ, ಶಾಸಕರಾದಂಥ ಕೋನ್ ರೆಡ್ಡಿ ಅವರೇ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಆತ್ಮೀಯ ರೈತ ಬಾಂಧವಗಳೇ ಮತ್ತು ಅನುಬಂಧದ ಎಲ್ಲ ಸಹೋದರರು, ಇದು ಬಹಳ ದೊಡ್ಡ ಇತಿಹಾಸವನ್ನೇ ಬದಲಾವಣೆ ಮಾಡಿದಂಥ ಭೂಮಿ ಇದು. ಈ ಭೂಮಿಗೆ ಬಂಡಾಯದ ಗುಣ ಇದೆ. ಹಿಂದೆ ಬ್ರಿಟಿಷರ ಕಾಲದಲ್ಲಿ ಕೂಡ ಇಲ್ಲಿ ಹುತಾತ್ಮರಾದರು ಮತ್ತು ಇಲ್ಲಿ ರೈತ ಚಳವಳಿ ನಡೆದು ಇಲ್ಲಿ ಕೂಡ ಅನೇಕರು ಹುತಾತ್ಮರಾದರು. ದೀರ್ಘವಾದಂಥ ಇತಿಹಾಸಕ್ಕೆ ನಾನು ಹೋಗೋದಿಲ್ಲ. ಈಗ ತಾನೇ ಯಾವಗಲ್ ಸಾಹೇಬ್ರು ಹೇಳಿದಾಗೆ ಇವತ್ತು ರೈತರು ಭಾಳ ಕಷ್ಟದಲ್ಲಿದ್ದಾರೆ, ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮನವರಿಕೆಯಾಗಿ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಇಡೀ ದೇಶದಲ್ಲಿ ರೈತರು ತಾವು ಬೆಳೆದಂಥ ಬೆಳೆಗೆ ಯೋಗ್ಯ ಬೆಲೆ ಕೊಡಬೇಕು ಅನ್ನುವಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಹೋರಾಟದಲ್ಲಿ ನಾನು ಮತ್ತು ಬಸವರಾಜಪ್ಪರು ಹೋಗಿದ್ದೀವಿ. ಇವತ್ತು ಕೂಡ ಹೋರಾಟ ನಡೀತಾ ಇದೆ. ಒಂದು ವೇಳೆ ಇವತ್ತು ಅನೇಕ ಜನರ ಈ ಕಾರ್ಪೊರೇಟ್ ಸಂಸ್ಥೆಗಳ ಕಣ್ಣು ಭೂಮಿ ಮೇಲೆ ಬಿದ್ದಿದೆ. ನಮ್ಮನ್ನೆಲ್ಲ ಭೂಮಿಯನ್ನಾಗಿ ಮಾಡಿ, ಭಿಕಾರಿಗಳನ್ನಾಗಿ ಮಾಡಿ, ಭೂಮಿಯನ್ನು ಕೈಯಲ್ಲಿ ಇಟ್ಕೊಂಡು ಬಿಟ್ಟರೆ ನಿರಂತರವಾಗಿ ತಾವೇ ಆಳಬಹುದು ಅನ್ನುವಂಥ ಕೆಟ್ಟ ಭಾವನೆ ಬಂದ ಕಾರಣಕ್ಕಾಗಿ ಇವತ್ತು ರೈತರು ಮತ್ತೆ ನಾವು ಜಾಗೃತರಾಗಬೇಕಾಗಿದೆ. ಭೂಮಿ ಮಾತ್ರ ಕೊಡೋದು ಬೇಡ. ನಾನು ಸರ್ಕಾರಕ್ಕೆ ಅಭಿನಂದಿಸ್ತೀನಿ. ಎಚ್ ಕೆ ಪಾಟೀಲ್ ಸಾಹೇಬರಿಗೆ, ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ. ಏನು ದೇವನಹಳ್ಳಿ ಹತ್ರ ನಿರಂತರವಾಗಿ 2 ವರ್ಷಗಳ ಕಾಲ ಹೋರಾಟ ನಡೆದಿತ್ತು. ಆ ಭೂಮಿಯನ್ನು ಮೊನ್ನೆ ಸರ್ಕಾರ ವಾಪಸ್ ಕೊಡುವಂಥ ಐತಿಹಾಸಿಕ ನಿರ್ಣಯ ತೊಡೋದಕ್ಕಾಗಿ ನಾನು ರೈತರ ಪರವಾಗಿ ಅಭಿನಂದಿಸ್ತೇನೆ. ಮುಂದಿನ ದಿನಗಳಲ್ಲಿ ಕೂಡ ನೀವೆಲ್ಲರೂ ಸರ್ಕಾರ ರೈತರ ಪರವಾಗಿ ಇರ್ತೀರಿ, ರೈತರಿಗೆ ಬೆಂಬಲ ಕೊಡ್ತೀರಿ ಮತ್ತು ರೈತರಿಗೆ ಸಹಾಯ ಮಾಡ್ತೀರಿ ಅನ್ನೋಂಥ ಮಾತನ್ನು ಹೇಳ್ತಾ, ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು, ಎಚ್ ಕೆ ಪಾಟೀಲ್ ಸಾಹೇಬ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ರು ಸಂವಿಧಾನ ಸಭೆಯಲ್ಲಿ ಕೂಡ ಈ ಮಾತನ್ನು ಪ್ರಸ್ತಾಪ ಮಾಡಿದರು. ಒಂದು ಕಾರ್ಖಾನೆದಾರನು ತಾನು ಉತ್ಪಾದನೆ ಮಾಡಿದಂಥ ವಸ್ತುವಿಗೆ ಬೆಲೆ ಕಟ್ಟುವಂಥ ಅಧಿಕಾರ ಇರ್ತದೆ. ಆದರೆ ರೈತ ತಾನು ಬೆಳೆದಂಥ ಬೆಳೆಗೆ ಬೆಲೆ ಕಟ್ಟುವಂಥ ಅಧಿಕಾರ ಇರೋದಿಲ್ಲ. ಅದನ್ನು ಆ ಅಧಿಕಾರವನ್ನು ಕೊಡಬೇಕನ್ನುವಂಥ ಮಾತನ್ನು ಬಾಬಾ ಸಾಹೇಬರು ಹೇಳಿದರು. ಆದರೆ ಅದು ಆಗಿರಲಿಲ್ಲ, ಇವತ್ತು ಕೂಡ ಆಗಿಲ್ಲ. ಹಾಗಾಗಿ MSP ಹೋರಾಟ ಇವತ್ತು ಮುಂದುವರಿಸಬೇಕಾಗಿದೆ. ಈ ಸ್ಮಾರಕ ನಮಗೆ ಪ್ರೇರಣೆ ನೀಡಲಿ, ಈ ಸ್ಮಾರಕ ಯಾವತ್ತೂ ನಮಗೆ ಸ್ಫೂರ್ತಿ ಸಿಗಲಿ. ಈ ಸ್ಮಾರಕದಿಂದ ಮತ್ತೆ ಒಂದು ಹೊಸ ರೈತರ ರಾಜ್ಯವನ್ನು ಕಟ್ಟುವಂಥ ಕೆಲಸ ನಡೀಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಈ ಸ್ಮಾರಕ ಮುದ್ರಿ ಪೂಜೆಗೆ ತಾವೆಲ್ಲ ಬಂದು ಸಹಕಾರ ಕೊಡೋದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದಿಸಿ ಮತ್ತು ವಿಶೇಷವಾಗಿ ನನ್ನನ್ನು ಆಮಂತ್ರಿಸಿದಂಥ ಯಾವಾಗಲೂ ಅವರಿಗೆ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.